ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬ ವಿಶೇಷ. ಸೊ ನೈಟೇ ನಾನು ರಂಗೋಲಿ ಹಾಕಿದ್ದೀನಿ. ಬೆಳಗ್ಗೆ ಎದ್ದು ಹಾಕೋದಕ್ಕಾಗೋದಿಲ್ಲ ಅಂತ ಸೊ ಬೆಳಗ್ಗೆ ಎದ್ದು ನೋಡಿ ನಮಿಷ್ಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ನಾನು ಸ್ನಾನ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿದ್ದೀನಿ. ಇವತ್ತು ಒಂಥರ ಸಂಕ್ರಾಂತಿ ಹಬ್ಬ ಅಂದರೆ ನಮಗೇನೋ ಒಂದು ಸ್ವಲ್ಪ ಡಲ್ಲೇ ಅಂದ್ಕೋಬೋದು. ಪ್ರತಿ ವರ್ಷವೂ ಏನಾದರೂ ಒಂದು ಆಗುತ್ತೆ ಅನ್ನೋದು ಅದೇನು ನಂಬಿಕೆನೋ ಅಥವಾ ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸೋ ಗೊತ್ತಿಲ್ಲ. ಸೊ ಏನಾದರೂ ಒಂದು ಆಗೇ ಆಗತ್ತೆ, ಅದು ನಮಗೆ ಗೊತ್ತಿರಲಿಲ್ಲ. ಎಲ್ಲ ರೆಡಿಯಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. ನಮ್ಮ ಮನೆಯವರು ಇವತ್ತು ಹಬ್ಬ ಮನೆಯಲ್ಲಿರಲ್ಲ, ಅವರು ಹಬ್ಬದ ಟೈಮಲ್ಲಿ ಯಾವಾಗಲೂ ಡ್ಯೂಟಿ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಬೆಳಗ್ಗೆನೇ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆಲ್ರಿಗೂ ಸ್ನಾನ ಮಾಡಿಸಿ ನಾನು ಮಾಡಿಕೊಂಡು ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ನೋಡಿ, ಇದು ಗಣೇಶ ಬಂದಿದೆ ಈ ಸ್ಯಾರಿಲಿ. ಬರೀ ಮೇಲ್ಗಡೆ ಮತ್ತು ಕೆಳಗಡೆ ಪಲ್ಲುಗಷ್ಟೇ ಬಂದಿರುತ್ತೆ. ಇನ್ನೆಲ್ಲ ಮ್ಯಾಂಗೋ ಡಿಸೈನ್ ಇದೆ. ಮತ್ತು ಇದು ಹೊಸದು ಓಲೆ, ಇವಾಗ ಪರ್ಚೇಸ್ ಮಾಡಿದ್ದು. ಸೊ ಹೇಗಿದೆ, ಚೆನ್ನಾಗಿದೆಯಾ? ಸೊ ಇವತ್ತು ಒಂದು ಬೇಜಾರು ವಿಷಯ ಕೂಡ ಆಯಿತು, ನಾನು ಹೇಳ್ತೀನಿ ನಿಮಗೆ. ಹಬ್ಬದ್ದು ಫಸ್ಟು ಪೂಜೆ ಇದನ್ನೆಲ್ಲ ಮುಗಿಸ್ಕೊಂಡು ಬಿಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪೂಜೆ ಮಾಡ್ತಾಯಿದ್ದೀನಿ. ಯಾವಾಗಲೂ ನನ್ನ ಹಸ್ಬೆಂಡ್ ಇರಬೇಕಾದ್ರೆ ಅವರೇ ಮಾಡೋರು. ಅಂದರೆ ಮುಂಚೆ ಎಲ್ಲ ನಾನು ಕೂಡ ಕೆಲ್ಸಕ್ಕೆ ಹೋಗ್ತಿದ್ದೆ ಅವ್ರ ಜೊತೆಗೆ. ಸೊ ಆವಾಗ ಬೆಳಗ್ಗೆ 6:30 ಅಥವಾ 7 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸಿ ನಾವು ಕೆಲ್ಸಕ್ಕೆ ಹೋಗ್ತಾಯಿದ್ವಿ. ಬಟ್ ಈಗ ನಾನು ಮನೇಲಿರೋದ್ರಿಂದ ನಾನೇ ಮಾಡ್ತೀನಿ. ಮನೀಷು ಕೂಡ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಇವಾಗ, ಅವನು ಮಾಡ್ತಾನೆ. ಒಂದೊಂದ್ಸಲಿ ನಾನೇನಾದರೂ ಮಾಡಿಲ್ಲ ಅಂತಂದರೆ ಅವನೇ ಮಾಡು ನೀನು ಅಂತಂದರೆ ಅವನೇ ಮಾಡ್ತಾನೆ ಪೂಜೆ ಎಲ್ಲನೂ. ಇವನಂತೂ ಅದನ್ನು ಕಡಲೆ ಬೆಲ್ಲ ಎಲ್ಲ ನೋಡ್ಬಿಟ್ಟು ಅಮ್ಮ ಬೆಲ್ಲ ಕೊಡು ಅಂತ ಹಿಂದಿಂದೆ ಸುತ್ತಾ ಇದ್ದಾನೆ. ಎಲ್ಲೋದ್ರೂ ಬಿಡ್ತಾಯಿಲ್ಲ ನನ್ನ. ನೋಡಿ, ಆಚೆ ಬೇರೆ ಹೋಗಿ ನಿಂತ್ಕೊಂಡಿದ್ದಾನೆ. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಚೆನ್ನಾಗಿರಿ. ಹೊಸ ವರ್ಷ ನಿಮಗೆಲ್ಲರಿಗೂ ಹೊಸದಾಗಿ ಚೆನ್ನಾಗಿಟ್ಟಿರಲಿ. ಈಗ ಮನೀಶ್ ಪೂಜೆ ಮಾಡ್ತಿದ್ದಾನೆ. ಅವನೇ ಫಸ್ಟ್ ಹೇಳ್ಬಿಡ್ತಾನೆ, ಅಮ್ಮ ನಾನು ಪೂಜೆ ಮಾಡಬೇಕು ಅಂತ. ಇದೇ ನೋಡಿ, ನಾನು ಹೇಳಿದ್ನಲ್ಲ ಸ್ಯಾರಿಲಿ ಪಲ್ಲುಲ್ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನೇ. ಸೊ ಸಂಜೆ ನನ್ನ ಫ್ರೆಂಡು ಮನೆಗೆ ಬಂದರು. ಸೊ ಅವರು ಎಳ್ಳು ಬೆಲ್ಲ ತೊಗೊಂಡು ಕೊಟ್ಟರು. ನೋಡಿ, ಸಂಜೆ ನೋಡಿದ್ರೆ ಇದ್ದಕ್ಕಿದ್ದಂಗೆ ಮಗುಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ, ಅಲ್ಲಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕು, ನೀವು ಆಕ್ಸಿಜನ್ ಹಾಕ್ಸ್ಬೇಕು ಅಂದರು. 3 ಡೇಸು ಬೆಳಗ್ಗೆ ಮತ್ತು ಸಂಜೆ ಹಾಕ್ಸ್ಬೇಕು ಅಂತ ಹೇಳಿದ್ದಾರೆ. ಸೊ ವಾಸ್ವಿ ಕರ್ಕೊಂಡು ಹೋಗಿದ್ದೀವಿ.